ಜಟ್ಪಟಾದ ಚಿಕನ್ ರೆಸಿಪಿ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಹ್ಯಾಲೋ ನನ್ನ ಕುಟುಂಬದವರೇ, ಹೇಗಿದ್ರೆಲ್ಲರೂ? ಇದು ನನ್ನ ಫೇವ್ರೆಟ್ ರೆಸಿಪಿ. ನನಗೆ ಆಲಸ್ಯ ಆದಾಗ ನಾನು ಇದನ್ನೇ ಮಾಡೋದು. 1.5 kg ಟೆಂಡರ್ ಚಿಕನ್ ತೊಗೊಂಡಿದ್ದೀನಿ. 3 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರ್, ಅರಶಿನ ಪೌಡರ್, ಸ್ವಲ್ಪ ಗರಂ ಮಸಾಲ, 1 ಟೇಬಲ್ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಗೂ ಅದಕ್ಕೆ ಕರಿಬೇವು ಸೊಪ್ಪು ಇಷ್ಟನ್ನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾನು ಮಸ್ಟರ್ಡ್ ಆಯಿಲನ್ನು ಯೂಸ್ ಮಾಡ್ತೀನಿ. ಮಸ್ಟರ್ಡ್ ಆಯಿಲ್ ಹಾಕಿದ್ರೇ ಚೆನ್ನಾಗಾಗೋದು. ಲಿಂಬೆ ರಸ, 2 ಲಿಂಬೆಯಷ್ಟು ರಸವನ್ನು ಹಾಕಿ ಒಂದು ಅರ್ಧ ಕಪ್ಪಷ್ಟು ಮೊಸರನ್ನು ಬೆರೆಸಿ ಇಷ್ಟನ್ನು ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ಒಮ್ಮೆಲೆ ನಿಮ್ಮ ಹತ್ರ ಸಾಸಿವೆ ಎಣ್ಣೆ ಇಲ್ಲ ಅಂತಾದರೆ ನೀವು ಬೇರೆ ಯೂಸ್ ಮಾಡ್ಬೋದು. ಸರಿಯಾಗಿ ಇದನ್ನು ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಹಾಗೆಯೇ ಬಿಡಿ, ಸ್ವಲ್ಪ ಮ್ಯಾರಿನೇಟ್ ಆಗಲಿ. ಇದು ಮಸಾಲೆ ನೋಡಿದ್ರಲ್ಲ, ಸಿಂಪಲ್, ಇಷ್ಟೇ ಹಾಕಲಿಕ್ಕೆ. ಇವಾಗ ಒಂದು ಅಗಲವಾದ ಕಡಾಯಿ ತಗೊಳ್ಳಿ, ಅದರಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ಹಾಗೂ ಕಟ್ ಮಾಡಿದ ಆಲೂಗೆಡ್ಡೆಗೆ ಸ್ವಲ್ಪ ಉಪ್ಪನ್ನು ಹಾಕಿ 1 ನಿಮಿಷ ಒಳ್ಳೆ ರೀತಿ ಇದನ್ನು ಫ್ರೈ ಮಾಡಿ. ಆಲೂಗೆಡ್ಡೆ ಸ್ವಲ್ಪ ಕೆಂಪಾಗಿದ್ದೆ ಇದಕ್ಕೆ ಚಿಕನನ್ನು ಹಾಕ್ತಾ ಇದ್ದೀನಿ. ನೆನಪಿಡಿ, ಇದು ಚಿಕನ್ ಟೆಂಡರ್ ಆದ್ದರಿಂದ ಆಲೂಗೆಡ್ಡೆಯೊಂದಿಗೆ ಬೇಗನೆ ಬೇಯುತ್ತೆ. ಒಮ್ಮೆಲೆ ನೀವು ಗಟ್ಟಿ ಚಿಕನ್ ಯೂಸ್ ಮಾಡೋದಾದರೆ ಆಲೂಗೆಡ್ಡೆ ಫ್ರೈ ಮಾಡಿ ಸ್ವಲ್ಪ ಸಪ್ರೇಟಾಗಿ ತೆಗೀರಿ. ಚಿಕನ್ ಮುಕ್ಕಾಲಷ್ಟು ಬೆಂದ ಮೇಲೇ ಆಲೂಗೆಡ್ಡೆಯನ್ನು ಸೇರಿಸಿ. ಇವಾಗ ಇದೇ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಚಿಕನ್ ಹಾಗೂ ಆಲೂಗೆಡ್ಡೆಯನ್ನು ಫ್ರೈ ಮಾಡ್ತಾ ಸ್ವಲ್ಪ ಫ್ರೈ ಆಗಿದೆ ಮುಚ್ಚಿಡಿ, ಚೆನ್ನಾಗಿದು ಬೇಯಲಿ. ಇವಾಗ ನೋಡ್ಬೋದು, ಇದು ಚಿಕನ್ ಆಲ್ಮೋಸ್ಟ್ ಒಳ್ಳೆ ರೀತಿ ಬೆಂದಿದೆ. ಆಲೂಗೆಡ್ಡೆ ಕೂಡ ಇದರಲ್ಲಿ ಚೆನ್ನಾಗಿ ಮಿಕ್ಸ್ ಆಗಿದೆ. ಸೈಡಲ್ಲಿ ಎಣ್ಣೆ ಬಿಟ್ಟಿದ್ದೆ, ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಆಮೇಲೆ ಮೇಲ್ಗಡೆಯಿಂದ ಹಸಿಮೆಣಸನ್ನು ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಹಾಗೆಯೇ ಸ್ವಲ್ಪ ಹೊತ್ತು ಮುಚ್ಚಿಡಿ. ಇವಾಗ ಚಿಕನ್ ಇಲ್ಲಿ ರೆಡಿ ಆಗಿದೆ. ತುಂಬ ಸಿಂಪಲ್ ಹಾಗೂ ಈಸಿಯಾದ ಚಿಕನ್. ಖಂಡಿತ ನೀವು ಟ್ರೈ ಮಾಡಿ, ಚೆನ್ನಾಗಾಗುತ್ತೆ ಇದು. ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕಿ. ನೆನಪಿಡಿ, ಗಟ್ಟಿ ಚಿಕನ್ ಆದರೆ ಆಲೂಗಡ್ಡೆ ಒಟ್ಟಿಗೆ ಬೇಯಿಸಬೇಡಿ, ಯಾಕೆಂದರೆ ಸಾಫ್ಟ್ ಆಗುತ್ತೆ ಆಲೂಗಡ್ಡೆ ಎಲ್ಲ. ರೈಸೊಂದಿಗೆ, ಚಪಾತಿಯೊಂದಿಗೆ ಎಲ್ಲದರನ್ನು ಕೂಡ ತುಂಬ ಸೂಪರ್ ಆಗುತ್ತೆ. ಒಮ್ಮೆ ನೀವು ಟ್ರೈ ಮಾಡಿ ನೋಡಿ. ಇವತ್ತಿನ ಈ ರೆಸಿಪಿ ಇಷ್ಟ ಆಯ್ತು ಅಂತಾದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲರ ಜೊತೆ ಶೇರ್ ಮಾಡಿ. ಬಾಯ್ ಬಾಯ್.